ಹಾಗೆ ಇವತ್ತು ನಾವು ಮೊದಲಿಗೆ ಮಾತಾಡ್ತಿರೋದು ಎಲ್ಲರೂ ಬಹಳಷ್ಟು ಭಯ ಪಡುವಂತಹ, ಸೊ ಈ ರೋಗ ಅಂದ ತಕ್ಷಣನೇ ಎಲ್ಲರಿಗೂ ಭಯ ಆಗೋಗುತ್ತೆ, ಅಯ್ಯೋ ದೇವ್ರೆ ಅಂತಾನೆ ಅನ್ಕೋತಾರೆ. ಕ್ಯಾನ್ಸರ್ ಅನ್ನುವಂಥ ಮಾರಣಾಂತಿಕ ರೋಗ ಅಂತ ಕರ್ಸ್ಕೊಳ್ಳೋಂಥ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಿಮ್ಮ ಮಾತು ಕ್ಯಾನ್ಸರ್ ಬಗ್ಗೆ, ಕ್ಯಾನ್ಸರ್ ನಿಂದ ಬಳಲ್ತಿರೋರ್ಗೆ. ಈಗ ನಮ್ಮ ಮನೆಗಳು ನನ್ನ ಮಗನಿಗೂ ಬ್ಲಡ್ ಕ್ಯಾನ್ಸರ್ ಇತ್ತು, ನಮ್ಗೆ ಗೊತ್ತಿದೆ ಅದು ಯಾವ ರೀತಿ ಅಂತ. ಆಮೇಲೆ ನನ್ನ ಮದರ್ಗುನ ಅಡ್ರಿನಲ್ ಗ್ಲ್ಯಾಂಡ್ ಕ್ಯಾನ್ಸರ್ ಇತ್ತು. ಸೊ ದಟ್ ಅದು ರಿಯಲಿ ಗೊತ್ತಿದೆ ನಮಗೆ ಅದರ ಪೇನ್ ಏನು ಅಂತ. ಸೊ ಅದೇ ಕ್ಯಾನ್ಸರ್ ಬಂತು ಅಂದ ತಕ್ಷಣ ಮನುಷ್ಯ ಬಹಳಷ್ಟು ಕುಗ್ಗು ಬಿಡ್ತಾನೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕಾ ತಗೊಳ್ಬಾರ್ದ, ತಗೋಬೇಕು ಅಂತ ಅನ್ಕೊಂಡ ತಕ್ಷಣ ಸೊ ನಾನು ಒಟ್ಟು ಮಾಡಿದಂತಹ ಖಜಾನೆಯಲ್ಲಿರೋ ದುಡ್ಡೆಲ್ಲ ಡಮಾರು ಆಗೇ ಹೋಯ್ತು ನನ್ನ ಜೀವನ ಅನ್ನೋದು ಆಗೋಗುತ್ತೆ. ಸೊ ಇಂಥ ಕ್ಯಾನ್ಸರ್ನಿಂದ ಬಳಲ್ತಿದ್ದವ್ರಿಗೆ ಸೊ ನಮ್ಮ ಮಿರಾಕಲ್ ಡ್ರಿಂಕ್ ಮಿರಾಕಲ್ ಮಾಡಿದೆ ಅಂದರೆ ತಪ್ಪಾಗಲ್ಲ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಒಂದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಬರೋದೆಲ್ಲದನ್ನ ಎಂಡ್ ಸ್ಟೇಜಲ್ಲಿ. ಎಂಡ್ ಸ್ಟೇಜಲ್ಲಿ ಅಂತಂದರೆ ಎಲ್ಲ ಕಡೆ ಹೋಗಿ ಕರೆಂಟ್ ಮೆಡಿಕಲ್ ಸೈನ್ಸಸ್ ಏನೇನಿದೆ, ಅಲೋಪತಿ, ಆಯುರ್ವೇದ, ಯುನಾನಿ, ಆಮೇಲೆ ಹೋಮಿಯೋಪತಿ, ಎಲ್ಲದರಲ್ಲೂ ಹೋದಾಗ ಕೊನೆಯಲ್ಲಿ ಏನು ಹೇಳ್ತಾರೆ, ಇನ್ನೆಷ್ಟು ದಿನ ಬದುಕ್ತಾರೋ ಗೊತ್ತಿಲ್ಲ, ಆ ಎಷ್ಟು ದಿನ ಬದುಕೋವರೆಗೂ ಬದುಕ್ತಾರೋ ಚೆನ್ನಾಗಿ ನೋಡ್ಕೊಳ್ರಿ ಅಂತಾಗಿನೇ ಆಲ್ಮೋಸ್ಟ್ 90% ಜನ ನನ್ನ ಹತ್ರ ಬರೋದು. ಆಮೇಲೆ ನನ್ನ ಹತ್ರ ಬಂದರೆ ನನಗೊಂದು ಖುಷಿ ಅನ್ನಿಸುತ್ತೆ. ನಮ್ಮ ಇವರು ಇದು ಜನ ಅಂದರೆ ನಮ್ಮ ಪೀಪಲ್ ಚೆನ್ನಾಗಾಯಿತು ಅಂದರೆ ಸುಮ್ಮನೆ ಇರಲ್ಲ. ಅವರು ಒಂದು 10 ಜನಕ್ಕೆ ಹೇಳ್ತಾ ಇರ್ತಾರೆ, ಈ ಚೆನ್ನಾಗಿದೆ ಹೋಗ್ರಿ ಅಂತ. ಇವತ್ತು ಕ್ಯಾನ್ಸರ್ನವರು ಫ್ಲಡ್ ಆಗಿದ್ದಾರೆ ನನ್ನ ಹತ್ರ ಬರೋರು. ಏನು ಇನ್ನೇನು ಇನ್ನು ಇಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬ ಲೇಡಿ, ಅದನ್ನು ನಿಮಗೆ ಟೆಸ್ಟ್ ಮನಿನೂ ಕೊಡ್ತೀನಿ. ಯಾಕೆಂದರೆ ಜನಕ್ಕೆ ಏನು ಅಂತಂದರೆ, ನಾನು ಹೇಳೋದಕ್ಕಿಂತ ಆ ಪೇಷಂಟ್ ಏನು ಹೇಳ್ತಾರೆ ಅದನ್ನು ಜೊತೆಲಿ ಕೇಳಿದಾಗ ಅವರ ಮನಸ್ಸಿನಲ್ಲಿ ಏನಿರ್ತೈತೆ, ಆ ಒಂದು ಸಾವು ಅನ್ನೋದು, ಆ ನೋವು ಒಂದು 50% ಹೊಟ್ಟೋಗಿರ್ತದೆ. ಸೊ ಅವ್ರದ್ದು ಯಾವ ಸ್ಟೇಟಸಲ್ಲಿತ್ತು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೀಮೋ ತೊಗೊಂಡ್ರು, ಆಮೇಲೆ ಒಂದು 18-20 ರೇಡಿಯೇಷನ್ ತೊಗೊಂಡ್ರು. ಅವ್ರದ್ದು ಕೋಲನ್ ಕ್ಯಾನ್ಸರು. ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲ ಕ್ಯಾನ್ಸರು ಒಂದೇ ಸರಿ ಹೇಳ್ತಂದ್ರೆ ಆಗಲ್ಲ. ಒಂದೊಂದು ಇದು ನೀವು ಬಂದಾಗ ಎಪಿಸೋಡಿಗೆ ಒಂದೊಂದು ಕೊಡ್ತೀನಿ ನಾನು ನಿಮ್ಮ ನ್ಯೂಸ್ ಚಾನಲ್ಗೆ. ಸೊ ಆಯಿತು, ಕೋಲನ್ ಕ್ಯಾನ್ಸರ್ ಟ್ರೀಟ್ಮೆಂಟು. ಸೊ ಅವ್ರಿಗೇನು ಆಗಲಿಲ್ಲ, ರಿಲೀಫ್ ಸಿಗಲಿಲ್ಲ, ಸ್ಪ್ರೆಡ್ ಆಗೋಯ್ತು. ಆಮೇಲೆ ಏನು ತಿಂದರೂ ಈಚೆ ಬರ್ತಾಯಿತ್ತು, ಆ ಸ್ಟೇಟಸ್ ಇತ್ತು. ಇಲ್ಲೇ ಅವರು ಶಿಡ್ಲಘಟ್ಟ ತಾಲೂಕ್ದು ಒಂದು ಹಳ್ಳಿಯವರು. ಸೊ ಅವರ ಅಣ್ಣನೇ ನೋಡ್ಕೊಳ್ತಾ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ಅಲ್ಟಿಮೇಟ್ಲಿ ಟಾಪ್ ಹಾಸ್ಪಿಟ್ಲ್ಗೆ ಹೋದ್ರು. ಮತ್ತೆ ಈಗ ತಿಂದೆಲ್ಲ ಆಚೆ ಬರ್ತೈತೆ, ಎಲ್ಲ ಸ್ಪ್ರೆಡ್ ಬೇರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋಣ ಅಂತ. ಅವರಂದರು ಕ್ಲೋಸ್ ಮಾಡೋಣಂತೆ ಇದಕ್ಕೆ ಪಾಟಿ ಏರಿಯಾ, ಎನಸ್ ಏರಿಯಾ. ಸೊ ಅದಕ್ಕೆ ಆಡು ಭಾಷೆ ಹೇಳ್ಬೇಕಾದ್ರೆ ನಾಡು ಭಾಷೆಯಲ್ಲಿ ಬ್ಯಾಗ್ ಹಾಕೋಣಂತೆ. ಅವರಂದರು ಸೊ ಮತ್ತೆ ಏನು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನ, ಅದಕ್ಕೆ ಖರ್ಚು ಎಲ್ಲ ಹೇಳಿದ್ರು ಅವರು. 1 ಲಕ್ಷ ಖರ್ಚಾಗುತ್ತೆ, 25,000 ರೂಪಾಯಿ ಒಳಗೆ ವಾಪಸ್ ಕೊಡ್ತೀವಿ, ಆಪ್ರೇಷನ್ ಆದಮೇಲೆ 75,000 ಖರ್ಚು ಬರ್ತದೆ ಅಂತ. ಇವ್ರಿಗೇನು ಅದು ಖರ್ಚಾದರೂ ಅವರಿಗೆ ಚೆನ್ನಾಗಾಗುತ್ತಾ ಅಂತ ಅದು ಕ್ವಶನ್. ಅವರು ಸ್ಪಷ್ಟವಾಗಿ ಹೇಳಿದ್ರು. ಅವರು ಸತ್ಯನೇ, ಡಾಕ್ಟರ್ಸು. ಯಾವ ಸ್ಟೇಜಲ್ಲಿ ಬಂದಿದ್ರೆ ನಾವೇನು ಹೇಳೋಕ್ಕಾಗಲ್ಲ. ಸಡನ್ನಾಗಿ ಅವರಣ್ಣ, ಅವರ ಮಿಸ್ಸಸ್ ಅಂತಂದರೆ ಇವ್ರ ಅತ್ತಿಗೆನೇ ಎಲ್ಲ ನೋಡ್ತಾ ಇದ್ದು. ಟೆಲಿಫೋನ್ ಮಾಡಿದ್ರೆ ಅತ್ತಿಗೆ, ಅವ್ರ ಅಣ್ಣನೇ, ಅವ್ರ ಹಸ್ಬೆಂಡಿಗೆ, ಅಂದರೆ ಪೇಷಂಟ್ ಅವರ ಬ್ರದರಿಗೆ. ಅವ್ರು ಡೈರೆಕ್ಟ್ ಹೇಳಿದ್ರೆ, ಹಂಗಾರೆ ಬೇಡ, ಸ್ಟ್ರೈಟ್ ಮಿರಾಕಲ್ ಡ್ರಿಂಕ್ಸ್ಗೆ ಹೋಗೋಣಂತೆ, ನ್ಯೂ ಆಯುರ್ವೇದ ಆಫೀಸ್ಗೆ ರಾಜು ಸರ್ನ ಭೇಟಿ ಮಾಡೋಣ ಅಂತ. ಸೊ ಆ ಕೋಇನ್ಸಿಡೆಂಟ್ಲಿ ನಾನು ಜನರಲ್ ಇರೋದಿಲ್ಲ, ಡಾಕ್ಟರ್ಸ್ ಇರ್ತಾರೆ. ಸೊ ಅವತ್ತು ನಾನು ಸಿಕ್ಕಿದ್ದಂತೆ ನಾನು ಮರ್ತು ಬಿಟ್ಟಿದ್ದೆ. ಆ್ಯಕ್ಚುಲಿ ಟೆಸ್ಟ್ ಮನಿ ತೊಗೊಳ್ಳೋ ಹೊತ್ತಲ್ಲಿ ನನಗೆ ಗೊತ್ತಾಯಿತು ನಾನು ಭೇಟಿಯಾಗಿದ್ರು ಅಂತ. ಸೊ ಆ ವೇಳೆಯಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ 7 ದಿನಕ್ಕೇನೆ ಅದು ಏನು ತಿಂದಿದ್ದು ಆಚೆ ಹೋಗ್ತಾ ಇತ್ತು, ಅದು ಸರಿಯಾಗಿದೆ 7 ದಿನಕ್ಕೆ. ಆಮೇಲೆ ಯಾವಾಗಲೂ ಬೆಡ್ ಹಿಡನ್ ಇರ್ತಾಯಿದ್ರು, ಮಲಗೆ ಇರ್ತಿದ್ರಂತೆ. 15 ದಿನಕ್ಕೆ ವಾಕ್ ಮಾಡೋಕ್ಕೆ ಹಿಡಿದ್ರಂತೆ. ಆಮೇಲೆ ನನ್ನಲ್ಲಿ ಬಂದಾಗ 3 ತಿಂಗಳಾಗಿತ್ತು. ಆಗಸ್ಟಲ್ಲಿ ಅವರು
ಟ್ರೀಟ್ಮೆಂಟ್ ತೊಗೊಂಡಿದ್ದು. ನನ್ನ ಹತ್ರ ಈ ತಿಂಗಳು ಡಿಸೆಂಬರ್ 6ರಲ್ಲಿ ಏನೋ ಬಂದಿದ್ದರು ಅವರು. ಸೊ ಬಂದಾಗ ಎಲ್ಲ ಡೀಟೇಲ್ಸ್ ತೊಗೊಂಡೆ, ವಿಡಿಯೋ ತೊಗೊಂಡೆ. ಅವರು ಮತ್ತೇನು ಇದು ಪೆಟ್ ಸ್ಕ್ಯಾನ್ ಮಾಡಿಸಿಲ್ಲ, ಮತ್ತು ಬಯೋಪ್ಸಿ ಮಾಡಿಲ್ಲ, ಬರೀ ಫಿಸಿಕಲ್ ಪ್ಯಾರಾಮೀಟರ್ ಹೇಳ್ತಾಯಿದ್ರು, ಆಮೇಲೆ ಮಾಡಿಸೋಣ ಅಂತ. ಈಗ ಸದ್ಯಕ್ಕೆ ಇನ್ನೊಂದು 3 ತಿಂಗಳ ಟ್ರೀಟ್ಮೆಂಟ್ ತೊಗೊಂಡು, ಆ 3 ತಿಂಗಳ ಟ್ರೀಟ್ಮೆಂಟಲ್ಲಿ 54 ಇಯರ್ಸು ಅವ್ರ ಕೆನ್ನೆಗಳಾಗಿದೆ ಅಂದರೆ ಒಳ್ಳೆ ಒಳಿತಾ ಇದೆ. ಆಮೇಲೆ ಎನರ್ಜಿ ಲೆವೆಲ್ ಆಗಿದೆ ಅಂದರೆ ಅನ್ಇಮ್ಯಾಜಿನಬಲ್. ಅದನ್ನು ನಾನು ಮಂಕಿ ಡಯಟ್ ಅಂತೀನಿ. ಈಗ ಮಂಕಿ ಆಹಾರ ಏನು ತಿಂತ ಇರೋದು, ಎಲ್ಲೋ ಪಾಪ ಹಣ್ಣೋ ಕಾಯಿನೋ ಏನೋ ಸಿಗುತ್ತೆ, ಆದರೂ ಅದು ಎಷ್ಟೇ ಸ್ಟ್ರಾಂಗ್ ಇರ್ತದೆ ಅಂದರೆ ಸಪ್ಪು ಯಾವಾಗಿರೋದಿಲ್ಲ, ಅದು ತುಂಬ ಆಕ್ಟಿವ್ ಆಗಿರುತ್ತೆ, ತುಂಬ ಆಕ್ಟಿವ್ ಇರ್ತದೆ. ಅದಕ್ಕೆ ಅದನ್ನು ಕೋತಿ ಡಯಟ್ ಇಂದ ಮಂಕಿ ಡಯಟ್ ಅಂತ ಇಟ್ಟಿದ್ದೀನಿ. ಅನ್ಕುಕ್ ಡಯಟ್, ಬೇಯಿಸದೇ ಇರೋ ಆಹಾರ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಕೋತಿ ಡಯಟ್ ಅಂದರೆ ಕನ್ಫ್ಯೂಷನ್. ಕೋತಿ ಏನು ತಿಂತಿದ್ದು ಅದರೊಂದು ಮನಸ್ಸಲ್ಲಿ ಅಂತ ಅನ್ನೋದು. ಓಕೆ. ಸೊ ಕೋತಿ ಎಲ್ಲ ತಿನ್ನೋದು ನಾವು ತಿನ್ನೋದೇನೆ, ಅದೇನು ನಮಗಿಂತ ವಿಚಿತ್ರವಾಗಿರೋದು ತಿನ್ನೋದಿಲ್ಲ. ಹಣ್ಣುಗಳು, ಡ್ರೈ ಫ್ರೂಟ್ಸು, ಅದು ಇದು ಏನು ಸಿಗುತ್ತೆ. ಹುಲ್ಲಂತೂ ತಿನ್ನಲ್ಲ ಅದು. ಸೊ ನಾವು ಹುಲ್ಲು ತಿನ್ನಲ್ಲ. ಸೊ ಆದ್ದರಿಂದ ಆ ರೀತಿ ನಾನು ಹೇಳೋದು. ಸೊ ಅವ್ರು ಹೇಳಿದ್ರು, ನಾನು ಕೇಳಿದೆ, ನನ್ನ ಮಂಕಿ ಡಯಟು ಮತ್ತು ನನ್ನ ಔಷಧಿ ಯೂಶಲ್ ತೊಗೊಳ್ಬೇಕು. ಸುಮ್ಮನೆ ಮಂಕಿ ಡಯಟ್ ಮಾಡೋದು ಅದು ಕೆಲಸ ಆಗಲ್ಲ. ನನ್ನ ಔಷಧಿ ಏನೋದು ಪ್ರಿಬಯೋಟಿಕ್ಸ್, ಅದು ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುನ ಟ್ರಿಗರ್ ಮಾಡುತ್ತೆ. ಅದ್ರ ಜೊತೆಲಿ ಏನು ತಿನ್ನಬಾರ್ದು ಅಂತ ಡಿಫೈನ್ ಮಾಡಿದ್ದೀನಿ, ಏನು ತಿನ್ನಬೇಕು ಅಂತ ಡಿಫೈನ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ ಅವ್ರು ಮಾಡಬೇಕು. ಸೊ ಕೇಳಿದೆ, ಏನಮ್ಮ ಈ ಕೋತಿ ಆಹಾರ ಹೆಂಗೆ ಅನಿಸುತ್ತ? ಸರ್ 3 ದಿನ ನನಗೆ ಸ್ವಲ್ಪ ಒಗ್ಗರಣೆ ಸ್ಮೆಲ್ ಬಂದರೆ ಒಂಥರ ಅಯ್ಯೋ ಇವತ್ತೇನಪ್ಪ ನಾನು ತಿಂತಾ ಇಲ್ಲ ಅಂತ ಅನ್ನಿಸ್ತು. ಆದರೆ ನನ್ನ ಪ್ರಾಣ ಅಂತೂ ನನ್ನ ಸಂಕಟ ಹೆಂಗಿದ್ದೆ ಅಂದರೆ ನೀರು ಕುಡಿದ್ರೂ ಆಚೆ ಬರ್ತಾಯಿತ್ತು ಪಾಟಿಯಲ್ಲಿ. ಅಂಥ ಸ್ಥಿತಿನ ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂದ್ಕೊಂಡೆ, ರಾಜು ಸರ್ ಹೇಳಿದ್ದಾರೆ ನನಗೆ 100 ವರ್ಷ ನೀನು ಬದುಕ್ತೀಯ ಅಂತ. ನನಗೆ ಗೊತ್ತಿಲ್ಲ, ನಾನು ಮರ್ತುಬಿಟ್ಟಿದ್ದೀನಿ ಅವ್ರಿಗೆ ಮಾತಾಡಿದ್ದೆಲ್ಲ. ಹೇಳೋದು ಎಷ್ಟು 100 ಪೇಷಂಟ್ಸ್ ಬರ್ತಾರೆ, ನೆನಪಿರೋದಿಲ್ಲ. ಸೊ 3 ದಿನ ಕಷ್ಟ ಆಯಿತು. ಅದು ಆದ ನಂತರ ಯಾವ ರೀತಿ ಎನರ್ಜಿ ಬಂತು ಅಂತಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಜಸ್ಟ್ ಹ್ಯೂಮನ್ಲಿ ಇಂಪಾಸಿಬಲ್ ಅಂತ. ಆ ರೀತಿ ನನ್ನಲ್ಲಿ ಆ ಒಂದು ಎಂಡ್ ಸ್ಟೇಜ್, ಏನು ಟೆಕ್ನಿಕಲಿ ಟರ್ಮಿನಲ್ ಸ್ಟೇಜ್ ಅಂತ ಹೇಳ್ತಾರೆ, ಅಂಥ ಸ್ಟೇಜಲ್ಲೇ ನನ್ನ ಹತ್ರ ಬರೋದು. ಆ್ಯಂಡ್ ದೇ ಎಂಜಾಯ್ ಲೈಕ್ ಎನಿಥಿಂಗ್.